ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಒಂದೊಳ್ಳೆ ಕಾರ್ನರ್ ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಆಗಿದ್ದು, ಅದು 30/28 ಇದೆ. ಅದು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತಂದ್ಬಿಟ್ಟು. ಇದೇ ಆ ಬಿಲ್ಡಿಂಗ್ ಆಗಿರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ಅದು ಅಲ್ದಿರ ಇದು ನಿಮಗೆ ದೇವಮೂಲೆ ಅಂದರೆ ಈಸ್ಟ್ ಫೇಸಿಂಗು ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ ಅದು ನಿಮಗೆ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ಬಿಕಾಸ್ ಅದು ಕಾರ್ನರ್ ಸೈಟ್ ಆಗಿದ್ದರಿಂದ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಇವಾಗ ಏನು ನೋಡ್ತಾ ಇದ್ದೀರಾ ಅದು ಈಸ್ಟ್ ಫೇಸಿಂಗು ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ ಆಗಿರುತ್ತೆ. ಹಾಗೆ ನಿಮಗೆ ಆ ಸೈಡ್ ಇರ್ತಕ್ಕಂಥದ್ದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ನಾನು ನಿಮಗೆ ಈ ಮನೆಯ ಇಂಚಿಂಚು ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ, ಫ್ರಂಟ್ ಎಲಿವೇಶನ್ ಸೈಡ್ ಆ್ಯಂಡ್ ನಾರ್ತ್ ಸೈಡ್ ಎಲಿವೇಶನ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಳ್ತಾ ಹೋಗ್ತೀನಿ. ಹಾಗೆ ಮನೆ ಮುಂದೆ ನೋಡ್ತಾ ಇರ್ಬೋದು ಟಾರ್ ರಸ್ತೆ ತುಂಬ ವೈಡ್ ಆಗಿದೆ. ಇದು ಬಂದು ನಿಮಗೆ ಬ್ಯಾಕ್ ಸೈಡ್ ಬರುತ್ತೆ. ಕಾರ್ನರ್ ಸೈಟ್ ಆಗಿರೋದನ್ನ ನಿಮಗೆ ಬ್ಯಾಕ್ ಸೈಡ್ ಬರುತ್ತೆ ನೋಡಿ. ಇಲ್ಲೂ ಕೂಡ ನಿಮಗೆ ತುಂಬಾ ಜಾಗ ಇದೆ. ಮತ್ತು ಅಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಗ್ಯಾಪು, ಅದು ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರ್ತಕ್ಕಂಥದ್ದು. ನಿಮಗೆ ಬಿಲ್ಡಿಂಗ್ ಸುತ್ತಲೂ ನಿಮಗೆ 1 ಫೀಟು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ವಾ. ಮತ್ತು ನಿಮಗೆ 2 ಕಡೆ ಗಾಡಿ ಪಾರ್ಕಿಂಗ್ ಮಾಡ್ಕೋಬೋದು. ಇಲ್ಲೂ ಕೂಡ ಮಾಡ್ಕೋಬೋದು, ಅಲ್ಲೂ ಮಾಡ್ಕೋಬೋದು, ಮತ್ತು ಆ ಸೈಡು ಮಾಡ್ಕೋಬೋದು. 3 ಕಡೆನೂ ಗಾಡಿ ಪಾರ್ಕ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ನಿಮಗೆ ಚಿಕ್ಕದಾಗಿ ಸುತ್ತಲೂ ನಿಮಗೆ ಗಾರ್ಡನ್ ಮಾಡ್ಕೋಬೋದು. ಆ ರೀತಿ ಜಾಗ ಇದೆ, ಉಳ್ಕೊಂಡಿದೆ ಜಾಗ ನೋಡಿ. ಇಲ್ಲೆಲ್ಲ ತುಂಬ ನೀಟಾಗಿ ರೋಸ್ ಗಾರ್ಡನ್ ಮಾಡ್ಕೋಬೋದು, ಅಥವಾ ಇನ್ನಿತರೆ ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನೆಲ್ಲ ಗಾರ್ಡನ್ ಮಾಡ್ಕೋಬೋದು. ಸೊ ಮನೆ ಪಕ್ಕದಲ್ಲೇ ಅಂದರೆ ಮುಂದೆಗಡೆನೇ ಹೊಂಗೆ ಮರ ಇರ್ತಕ್ಕಂಥದ್ದು, ತಂಪಾಗಿ ಗಾಳಿ ಬೀಸುತ್ತೆ. ನಾನು ನಿಮಗೆ ಬಾಲ್ಕನಿಲಿ ತೋರಿಸ್ತೀನಿ. ಮೀನ್ಸ್ ಮನೆಯ ಹೊರಾಂಗಣದಲ್ಲಿ ಕೂತ್ಕೊಂಡ್ರೆ ಯಾವ ರೀತಿ ಗಾಳಿ ಬೀಸುತ್ತೆ ಅಂತ. ಇದು ನಿಮಗೆ ಈಸ್ಟ್ ಕಾರ್ನರ್ ಆಗುತ್ತೆ, ನಾರ್ತ್ ಈಸ್ಟ್ ಕಾರ್ನರ್. ಇಲ್ಲೂ ಕೂಡ ನಿಮಗೆ ಜಾಗ ಇದೆ, ಮಿನಿ ಗಾರ್ಡನ್ ಮಾಡ್ಕೋಬೋದು, ತುಂಬ ಅದ್ಭುತವಾಗಿದೆ. ಸೊ ಹಾಗೆ ಇದೇ ಏನು ನೋಡ್ತಾ ಇದ್ದೀರಾ ಇದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಮನೆ ಮುಂದೆ ಇಲ್ಲೂ ಕೂಡ ಟಾರ್ ರಸ್ತೆ ವೈಡ್ ಆಗಿದೆ. ಇಲ್ಲೂ ಕೂಡ ಮುಂದೆಗಡೆ ಪಾರ್ಕ್ ಮಾಡ್ಕೋಬೋದು, ಆ ರೀತಿ ಇದೆ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮೇಲೆ 2 ಬಾಲ್ಕನಿ ಮತ್ತು ಪೇಂಟಿಂಗ್ ಸ್ಟ್ರೆಚ್ಚರ್ ಆಗಿರ್ಬೋದು, ಬಾಲ್ಕ್ಲೈಂಟ್ ಆಗಿರ್ಬೋದು, ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ನಿಮಗೆ 2 ಕಡೆ ಗೇಟ್ ಕೊಟ್ಟಿರ್ತಾರೆ. ಇಲ್ಲಿ ಇದು ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ ಸ್ನೇಹಿತರೆ. ಇದು ನಾರ್ತ್ ಫೇಸಿಂಗು ನೋಡಿ. ಬಿಲ್ಡಿಂಗ್ ಪೇಂಟಿಂಗ್ ಸ್ಟ್ರೆಚ್ಚರು ಮತ್ತು ವಾಲ್ ಕ್ಲೈಂಟು, ಹಾಗೆ ನಿಮ್ಮ ಕನಸಿನ ಮನೆ ಹೆಸರನ್ನ ಅಲ್ಲೇ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಒಂದು ವಾಕಬಲ್ ಗೇಟು, ಹಾಗೆ 4 ಫೋರ್ಡಬಲ್ ಗೇಟ್ MS ಮಾಡಿಕೊಟ್ಟಿರ್ತಾರೆ. ನೋಡ್ತಾ ಇದ್ದೀರಲ್ವಾ. ಮತ್ತು ಮನೆ ಬ್ಯಾಕ್ ಸೈಡು ಈ ರೀತಿ ಕಾಣಿಸುತ್ತೆ. ಇದಿಷ್ಟು ಮನೆ ಮುಂಭಾಗ ಆಗಿತ್ತು. ಬನ್ನಿ ಹಾಗಿದ್ರೆ ಮನೆ ಒಳಗಡೆ ಏನೇನಿದೆ ಅಂತ ಒಳಗಡೆ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಬರೋಣ. ಮೇನ್ ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಾರ್ತ್ ಕಡೆಯಿಂದ ನಿಮಗೆ ಪಾರ್ಕಿಂಗ್ ಲೇಔಟು ಈ ರೀತಿ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗಿದೆ ಅಂತಂದರೆ ಪಾರ್ಕಿಂಗ್ ಲೇಔಟು ತುಂಬಾ ದೊಡ್ಡದಾಗಿದೆ. ನಿಮಗೆ ಯುನೋವಾ ಅಂತ ಕಾರ್ಗಳನ್ನ ನೀವು ಆರಾಮಾಗಿ 3 ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಅದಿಲ್ಲ ನಿಮ್ಮ ಹತ್ರ ಬ್ರೆಜಾ ಟೈಪ್ ಮೀನ್ಸ್ XUV ಕಾರ್ಗಳಿದೆ ಅಂತಂದರೆ ಆರಾಮಾಗಿ 4 ಕಾರ್ಗಳನ್ನ 4ರಿಂದ 5 ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಅಷ್ಟು ದೊಡ್ಡದಾಗಿದೆ ಪಾರ್ಕಿಂಗು ನೋಡಿ. ಆರಾಮಾಗಿ ನಿಲ್ಲಿಸ್ಕೋಬೋದು. 4ರಿಂದ 5 ಕಾರು ಆರಾಮಾಗಿ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಓಕೆ, ಸೊ ಪಾರ್ಕಿಂಗಲ್ಲಿ ಏನೇನಿದೆ ಅಂತ ನೋಡೋದಾದರೆ ನಿಮಗೆ ವೆಸ್ಟ್ ಫೇಸಿಂಗಲ್ಲಿ ಲಿಫ್ಟನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ವ. ಅದು ಲಿಫ್ಟ್ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮತ್ತು ವಾಲ್ ಕ್ಲೈಂಟ್ ಅಂತ ಅಂದರೆ ನಿಮಗೆ 2x4 ವೆಟ್ರಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ವೆಂಟಿಲೇಷನ್ ಪರ್ಪಸ್ಸಾಗಿ ಅಲ್ಲಲ್ಲಿ ವಿಂಡೋಗಳನ್ನ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮಲ್ಲಿ EV ವೆಹಿಕಲ್ಸ್ ಇತ್ತು ಅಂದರೆ
ಅದನ್ನು ಚಾರ್ಜ್ ಹಾಕೊಳ್ಳೋದಕ್ಕೆ ಅಲ್ಲಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೂ ಒಂದು ಅಡಿಷ್ನಲ್ ಆಗಿ ಕಾಮನ್ ವಾಶ್ರೂಮ್ ಕೂಡ ಮಾಡಿರುವಂಥದ್ದು. ಅದ್ರ ಜೊತೆಗೆ ನಿಮಗೆ CCTV ಕನೆಕ್ಷನ್ನ ಎಲ್ಲ ಕಡೆಯೂ ಮಾಡಿಕೊಟ್ಟಿದ್ದಾರೆ. ಮತ್ತು ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು 1200 ಅಡಿ ಡೆಪ್ತ್ ಹೋಗಿರುತ್ತೆ. ಸೊ ಒಂದೊಳ್ಳೆ ನೀರು ಸಿಕ್ಕಿದೆ. ಹಾಗೂ 9000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಪಾರ್ಕಿಂಗ್ ಲೇಔಟಲ್ಲಿರುವಂಥ ಮಾಹಿತಿ. ಮತ್ತು ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡು ನೋಡ್ತಾ ಇದ್ದೀರಾ. ಹಾಗೂ ಕಾವೇರಿ ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಕನೆಕ್ಷನ್ ಇನ್ನೂ ತೊಗೊಂಡಿಲ್ಲ, ಅದೊಂದು ಮಾಡಬೇಕು. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥ ಮಾಹಿತಿಯಾಗಿದೆ. ಹಾಗೂ ಇವಾಗ ಗ್ರೌಂಡ್ ಫ್ಲೋರ್ ಟು ನಾವು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ, 3 ಅಡಿ ತುಂಬಾ ವೈಡಾಗಿದೆ. ಸೊ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸೊ ಹೀಗೆ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ನೋಡಿ, ಫಾಲ್ ಸೀಲಿಂಗು ಮತ್ತು ಮೇನ್ ಡೋರ್ ಆಪೋಸಿಟ್ಟು ಹೊರಗಡೆ ಹೊರಾಂಗಣ ಎಷ್ಟು ತುಂಬ ದೊಡ್ಡದಾಗಿದೆ ನೋಡಿ. ಇದು ಕಾರ್ನರ್ ಮನೆ ಆಗಿರೋದ್ರಿಂದ ಸೈಟು ಸ್ವಲ್ಪ ದೊಡ್ಡದಾಗಿದೆ. ಫ್ರಂಟಲ್ಲಿ ಮೀನ್ಸ್ ಈಸ್ಟ್ ಕಾರ್ನರಲ್ಲಿ ಸೈಟು ದೊಡ್ಡದಾಗಿರೋದ್ರಿಂದ ನಿಮಗೆ ತುಂಬಾ ಜಾಗ ಉಳ್ಕೊಂಡಿದೆ. ಆ ಜಾಗನ ಯುಟಿಲೈಸ್ ಮಾಡಿಕೊಂಡು ಮನೇನ ಬಿಲ್ಡ್ ಮಾಡಿದ್ದಾರೆ. ನೀವು ಮನೆ ಮುಂದೆಗಡೆ ಆರಾಮಾಗಿ ಒಂದೊಳ್ಳೆ ಪಾಟ್ಗಳನ್ನ ಇಟ್ಕೊಂಡು ಹಾಗೂ ಇಲ್ಲಿ ಚೇರ್ಗಳನ್ನ ಹಾಕ್ಕೊಂಡು ಕುತ್ಕೋಬೋದು. ಯಾಕಂದರೆ ಇಲ್ಲಿ ಹೊಂಗೆ ಮರ ಇರೋದ್ರಿಂದ ಈ ಸಮ್ಮರ್ ಅಂಥ ಸೀಸನಲ್ಲಿ ಒಳ್ಳೆ ಬೆಳಕು, ಒಳ್ಳೆ ಗಾಳಿನ ನೀವು ಫೀಲ್ ಮಾಡ್ಬೋದು. ಓಕೆ, ಅದು ಪಾರ್ಟ್ ಆಫ್ ದ ವಿಷಯ. ಈಗ ಮನೆ ವಿಚಾರ ಅಂತ ಬಂದರೆ ಇದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಈಸ್ಟ್ ನಾರ್ತ್ ಕಾರ್ನರ್ ಬಿಲ್ಡಿಂಗಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಮೇನ್ ಡೋರ್ ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟಾಗಿ ಟೀ ಕುಡ್ದೇ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಮೇನ್ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಹಾಲು ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಸೀರಿಯಸ್ಲಿ ನಾನು ತುಂಬ ಮನೆಗಳನ್ನ ವೀಡಿಯೋ ಮಾಡಿದ್ದೀನಿ, ಆದರೆ ಇಷ್ಟು ದೊಡ್ಡ ಹಾಲು ಇರುವಂಥ ನನ್ನ ಮನೇನ ಮಾಡಿರಲಿಲ್ಲ. ನೋಡಿ, ಹಾಲು ತುಂಬಾ ದೊಡ್ಡದು ಕಾಣುತ್ತೆ. ಮತ್ತು ಲಿಫ್ಟು ಒಳಗಡೆನೇ ಬರುತ್ತೆ. ನಿಮಗೆ ಲಿಫ್ಟೆಲ್ಲ ಒಳಗಡೆನೇ ಬರುತ್ತೆ. ನಿಮಗೆ ಈ ಕಡೆಯಿಂದ ವ್ಯೂ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ವ್ಯೂ. ಓಕೆನಾ? ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಆ ಕಡೆ ಈ ಕಡೆ 2 ಕಡೆ ವೆಂಟಿಲೇಷನ್ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ನಾರ್ತ್ ಫೇಸಿಂಗ್ ಕಡೆ TV ಯೂನಿಟ್ ಸಿಗುತ್ತೆ. ನೀವು ಇಲ್ಲಿ ಎಲ್ ಶೇಪಲ್ಲಿ ಸೋಫಾ ಹಾಕ್ಕೊಂಡು ನಾರ್ತ್ ಫೇಸಿಂಗ್ ಕೂತ್ಕೊಂಡು ನೀವು TVನ ನೋಡ್ಬೋದು. ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಫೇಸ್ ನಾರ್ತ್ ಫೇಸಿಂಗ್ ಕಡೆ ಇರುತ್ತೆ, TV ಸೌತ್ ಫೇಸಿಂಗ್ ಕಡೆ ಇರುತ್ತೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಗೂ ದೇವ್ರ ಮನೆ ನಿಮಗೆ ಇದು ಪ್ರದಕ್ಷಿಣಾಕಾರದಲ್ಲಿ ನಿಮಗೆ ದೇವ್ರ ಮನೆನ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದು ಕೂಡ ತುಂಬ ಅದ್ಭುತವಾಗಿದೆ. ಸಿಂಪಲ್ಲಾಗಿ ಜಾಗನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಸಿಂಪಲ್ಲಾಗಾದರೂ ಸಕ್ಕತ್ತಾಗಿದೆ ಸ್ನೇಹಿತರೆ, ಬೊಂಬಟಾಗಿದೆ. ದೇವ್ರ ಮನೆ ಮಾತ್ರ ಕ್ಲಾಸಿಕ್ ಆಗಿದೆ. ಒಂದೊಳ್ಳೆ ಫೀಲ್ ಬರುತ್ತೆ. ಓಕೆ, ಇದು ದೇವ್ರ ಮನೆ ಆಯಿತು. ಹಾಗೂ ಈ ಆರ್ಚಿಂದ ಎಂಟ್ರಿ ಆದರೆ ವಾಸ್ತು ಪ್ರಕಾರ ಮಾಡ್ಯುಲರ್ ಕಿಚನ್, ಅಗ್ನಿಮೂಲೆಯಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ನಲ್ಲಿ ನಿಮಗೆ ಎಲ್ಲ ಆ್ಯಂಗಲಲ್ಲಿ ಸ್ಲ್ಯಾಬ್ ಕೊಟ್ಟು ಸಿಂಕ್ ಕೊಟ್ಟಿದ್ದಾರೆ. ಹಾಗೂ ಬೇಸಿಕ್ ಕಟ್ಲರೀಸ್ ಇಟ್ಕೊಳ್ಳೋದಕ್ಕೆಲ್ಲ ಕಬೋರ್ಡ್ಸ್ ಬಿಟ್ಟಿದ್ದಾರೆ. ಮತ್ತು ಮೇಲೇನೂ ಅಷ್ಟೇ ಸ್ಟೋರೇಜ್ ಜಾಸ್ತಿನೇ ಮಾಡಿ ಕೊಟ್ಟಿರುವಂಥದ್ದು. ಹಾಗೂ ಕೆಳಗಡೆನೂ ಸ್ಟೋರೇಜ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸರು ಮತ್ತು ಒಂದು ಪ್ಯಾಂಟ್ರಿ ಸಿಸ್ಟಮ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ವೆಂಟಿಲೇಷನ್ಗೆ ಇಲ್ಲೂ ಕೂಡ 2 ಕಡೆಯೂ ವಿಂಡೋ ಬಿಟ್ಟಿದ್ದಾರೆ. ಇಲ್ಲಿ ನೀವು ಫ್ರಿಜ್ನ ಇಟ್ಕೋಬೋದು. ಆ ರೀತಿ ಇಲ್ಲೂ ಕೂಡ ಪಾಯಿಂಟ್ ಇದೆ, ಫ್ರಿಜ್ ಇಟ್ಕೋಬೋದು.
ಸೊ ಇದೊಂದೊಳ್ಳೆ ಕಿಚನ್ ಆಯಿತು. ಮತ್ತು ಯುಟಿಲಿಟಿ ಏರಿಯಾ ಇದೆ, ಬನ್ನಿ ನೋಡೋಣ. ಇದು ಬಂದು ನಿಮಗೆ ಯುಟಿಲಿಟಿ ಏರಿಯಾ ಆಗಿರುತ್ತೆ. ಇಲ್ಲಿ ಸೇಫ್ಟಿ ಪರ್ಪಸ್ ಆಗಿ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಆಗಿದೆ, ಎಲ್ಲೂ ಏನೂ ಗ್ಯಾಪ್ ಇಲ್ಲ ನೋಡಿ, ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿದೆ. ಮತ್ತು ಗ್ರೌಂಡ್ ಫ್ಲೋರಲ್ಲೇ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ, ಮೀನ್ಸ್ ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಂದರೆ ಪಾರ್ಕಿಂಗ್ ಹೋಗ್ಬಿಡುತ್ತೆ, ಇದು ಫಸ್ಟ್ ಫ್ಲೋರ್. ಇಲ್ಲೂ ಕೂಡ ಒಂದು ಕಾಮನ್ ವಾಶ್ರೂಮ್ ಕೊಟ್ಟು ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ಸೀನಿಯರ್ ಸಿಟಿಜನ್ ಇತ್ತು ಅಂದರೆ ಅವ್ರಿಗೊಂದೊಳ್ಳೆ ಚಿಕ್ಕದಾಗಿ ನೈಋತ್ಯ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಮಾಡಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ವಿತ್ ವೆಂಟಿಲೇಷನ್ ಪರ್ಪಸ್ ವಿಂಡೋ, ಫಾಲ್ ಸೀಲಿಂಗು, ಈ ರೀತಿ ಮಾಡಿ ಚಿಕ್ಕದಾಗಿ ಸೀನಿಯರ್ ಸಿಟಿಜನ್ಗೆ ಈ ರೂಮನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಫಸ್ಟ್ ಫ್ಲೋರ್ನ ಮಾಹಿತಿ ಆಗಿತ್ತು. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಇದು ದೇವ್ರ ಮನೆ ಆಗಿದೆ. ದೇವ್ರ ಮನೆ ಬ್ಯಾಕ್ ಸೈಡು ನಿಮಗೆ ಪ್ರದಕ್ಷಿಣಾಕಾರದಲ್ಲಿ ಸ್ಟೇರ್ ಕೇಸ್ನ ಕೊಟ್ಟಿರುವಂಥದ್ದು. ಮತ್ತು ಸೊ ನಿಮಗೆ ಸ್ಟೇರ್ ಕೇಸಲ್ಲಿ ಅಲ್ಲಲ್ಲಿ ಲೈಟ್ಗಳನ್ನ, ಸೆನ್ಸರ್ ಲೈಟ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ ನೋಟ ಈ ರೀತಿ ಕಾಣಿಸುತ್ತೆ. ಇದು ಲಿವಿಂಗ್ ಏರಿಯಾ ಆಗಿದ್ದು, ಇಲ್ಲೂ ಕೂಡ ಲಿಫ್ಟಲ್ಲಿ ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ ಬರ್ಬೋದು ನೋಡಿ. ಪ್ರತಿ ಫ್ಲೋರಲ್ಲೂ ಲಿಫ್ಟು ಆರಾಮಾಗಿ ಬರ್ಬೋದು. ಸೊ ಲಿಫ್ಟ್ ಪಕ್ಕದಲ್ಲಿ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಹಾಗೂ ಇಲ್ಲಿ 2 ರೂಮ್ಗಳಿದೆ, ತೋರಿಸ್ತೀನಿ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ಇದು ಫಾಲ್ ಸೀಲಿಂಗು. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋದಾದರೆ, ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಹಾಕ್ತಿದ್ದಂಗೆ ನೋಡಿ, ತುಂಬ ದೊಡ್ಡದಿದೆ ಗುರು ಬೆಡ್ರೂಮು, ತುಂಬ ಅಂದರೆ ತುಂಬ ದೊಡ್ಡದು. ಕಾಟು, ಫಾಲ್ ಸೀಲಿಂಗು, ಮತ್ತು ವಾರ್ಡ್ರೋಬ್ ನೋಡಿ. ವಾರ್ಡ್ರೋಬ್ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದಿದೆ ನೋಡಲ್ಲಿ. ಸ್ಟಡಿ ಯೂನಿಟ್ ಆದರೂ ಮಾಡ್ಕೋಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಆದರೂ ಮಾಡ್ಕೋಬೋದು. ವಿತ್ ಅದ್ರ ಜೊತೆಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ಕಬೋರ್ಡ್ಸ್ ಬಿಟ್ಟಿದ್ದಾರೆ. ಆ ಸೈಡ್ ದೊಡ್ಡದಿರುವಂಥ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡಲ್ಲಿ ಕ್ಲಾತ್ಸ್ ಇಟ್ಕೋಬೋದು, ವೆಕೇಷನ್ ಥಿಂಗ್ಸ್ನ ಮೇಲ್ಗಡೆ ಇಟ್ಕೋಬೋದು. ಎಷ್ಟು ಸ್ಟೋರೇಜ್ ಇದೆ. ಇದು ಕಿಡ್ಸ್ ಬೆಡ್ರೂಮು, ವಾವ್. ಸೊ ಕಿಡ್ಸ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ ನೋಡಿ, ಎಷ್ಟು ದೊಡ್ಡದಾಗಿದೆ ಬಾಲ್ಕನಿ ಕೂಡ. ಇದು ಬಾಲ್ಕನಿ ಆಗಿದ್ದು SS ಜಿಂದಾಲ್ ಜೊತೆಗೆ ಟಫ್ಲನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ಸೇಫ್ಟಿ ಪರ್ಪಸ್ ಆಗಿ ಯೂಸ್ ಮಾಡಿದ್ದಾರೆ. ತುಂಬ ಹೈಟ್ ಇದೆ, ಯಾವುದೇ ರೀತಿಯ ತೊಂದರೆ ಅಪಾಯ ಇಲ್ಲ. ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ ಬನ್ನಿ. ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ನಾನು ತೋರಿಸೇ ಇಲ್ಲ ನೋಡಿ. ಇದು ಅಟ್ಯಾಚ್ಡ್ ವಾಶ್ರೂಮು. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ವೆಟ್ ಏರಿಯಾ ಆ್ಯಂಡ್ ಡ್ರೈ ಏರಿಯಾ ಕಾಣಿಸಿಗುತ್ತೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ, ತುಂಬ ದೊಡ್ಡದಿದೆ. ಮತ್ತು ವೆಂಟಿಲೇಷನ್ಗೆ ವಿಂಡೋ ವಿತ್ ಅದ್ರ ಜೊತೆಗೆ ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಜಾಗ ಬಿಟ್ಟಿದ್ದಾರೆ. ಸೊ ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ನ ಮಾಹಿತಿ ಆಗಿತ್ತು. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋದಾದರೆ, ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಹಾಕ್ತಿದ್ದಾಗೆ ಒಂದು ಮಾಸ್ ಲುಕ್ ಹೊರಗಡೆಯಿಂದನೇ ಬರ್ತಿದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಬೆಡ್ ಬ್ಯಾಕ್ ಸೈಡ್ ಇರುವಂಥ ಡಿಸೈನ್ ಆಗಿದೆ. ಹಾಗೂ ಅಕ್ಕಪಕ್ಕ 2 ಕಡೆಯೂ ವೆಂಟಿಲೇಷನ್ ವಿಂಡೋ ಇದೆ. ಮತ್ತು ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡು ಹಾಗೂ ಫಾಲ್ ಸೀಲಿಂಗು. ಮತ್ತು ಬೆಡ್ ಆಪೋಸಿಟು TV ಯೂನಿಟು ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇಲ್ಲೂ ಕೂಡ ನೀವು ಸ್ಕ್ರೀನ್ನ ಬಿಟ್ಕೊಂಡು
ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ವಿತ್ ಕಬೋರ್ಡ್ಸ್ ಇದೆ, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ಇದೆ. ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ, ಮತ್ತು ಬಾಲ್ಕನಿ ಕೂಡ ಇದೆ. ರೋಡ್ ಸೈಡ್ ಬಾಲ್ಕನಿ, ಎರಡೂ ರೂಮಲ್ಲೂ ನಿಮಗೆ ಬಾಲ್ಕನಿ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ಗಳನ್ನ ಮಾಹಿತಿ. ಮತ್ತು ಇಲ್ಲೂ ಕೂಡ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಹಾಕ್ಕೊಂಡು ಆರಾಮಾಗಿ ಕೂತ್ಕೋಬೋದು ರೆಸ್ಟ್ ಮಾಡೋದಕ್ಕೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ದೇವ್ರ ಮನೆ ಮೇಲ್ಗಡೆ ಡೈರೆಕ್ಟಾಗಿ ಒಂದು ಬೆಳಕು ಬರ್ತಿದೆ. ಅದೇನಪ್ಪ ಅಂದರೆ ಸ್ಕೈಲೈಟ್ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಕೆಳಗಡೆ ದೇವ್ರ ಮನೆ ಆಗಿದ್ದು ಮೇಲ್ಗಡೆ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ. ಇದು ವಿಚಾರ. ಓಕೆ, ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ ಹೋಗ್ತಾ ಇರಬೇಕಾದ್ರೆ ಸ್ಟೇರ್ ಕೇಸಲ್ಲಿ ಇಷ್ಟು ಬೆಳಕು ಬರುತ್ತೆ. ಬಿಕಾಸ್ ಆಫ್ ಮೇಲ್ಗಡೆ ತುಂಬ ದೊಡ್ಡದಾಗಿ ಸ್ಕೈಲೈಟ್ ಇರುವಂಥದ್ದು. ಇಲ್ಲೂ ಕೂಡ ಥರ್ಡ್ ಫ್ಲೋರ್ ಬಂದ ತಕ್ಷಣ ಇಲ್ಲೂ ಕೂಡ ಲಿವಿಂಗ್ ಏರಿಯಾ ಇದೆ, ಹಾಗೂ ಲಿಫ್ಟು ಕೂಡ ಎಂಟ್ರಿ ಆಗುತ್ತೆ. ಲಿಫ್ಟಲ್ಲಿ ಕೂಡ ಇಳ್ಕೊಂಡ ತಕ್ಷಣ ನಿಮಗೆ ವೆಂಟಿಲೇಷನ್ ವಿಂಡೋ ಇದೆ, ಮತ್ತು ಹೊರಾಂಗಣ ಹೀಗಿದೆ ಥರ್ಡ್ ಫ್ಲೋರಲ್ಲಿ, ಹಾಗೂ ಫಾಲ್ ಸೀಲಿಂಗು. ಇಲ್ಲಿ ಫಸ್ಟು ಒನ್ ಮೋರ್ ಮಾಸ್ಟರ್ ಬೆಡ್ರೂಮ್ ಇದೆ, ಅದನ್ನು ನೋಡ್ಕೊಂಡು ಬಂದುಬಿಡೋಣ. ಎಂಟ್ರಿ ಆಗ್ತಿದ್ದಂಗೆ ನೋಡಿ, ಮಾಸ್ಟರ್ ಬೆಡ್ರೂಮ್ನ ಕಾಟ್ ಟು ಕಾಟ್ ಬ್ಯಾಕ್ ಸೈಡ್ ವೆಂಟಿಲೇಷನ್ ಪರ್ಪಸ್ 2 ಕಡೆ ವಿಂಡೋ, ಹಾಗೂ ಬೆಡ್ ಆಪೋಸಿಟ್ ಟಿ ವಿ ಯೂನಿಟು ಮತ್ತು ಫಾಲ್ ಸೀಲಿಂಗ್, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ಮತ್ತು ಅಟ್ಯಾಚ್ಡ್ ವಾಶ್ರೂಮು. ಸ್ನೇಹಿತರೆ, ನಾನು ಕೆಳಗಡೆ ಅಟ್ಯಾಚ್ಡ್ ವಾಶ್ರೂಮ್ನ ನಾನು ನಿಮ್ಗೆ ತೋರಿಸೋದು ಮರೆತುಕೊಂಡೆ. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ, ಸೇಮ್ ಇದು ಯಾವ ರೀತಿ ಇದೆ ಅದೇ ರೀತಿ ಅಲ್ಲೂ ಕೂಡ ಇದೆ, ಕನ್ಫ್ಯೂಸ್ ಆಗಬೇಡಿ. ಡ್ರೈ ಏರಿಯಾ ಮತ್ತು ವೆಟ್ ಏರಿಯಾ ಅಂತ 2 ಕಡೆ ಇದೆ. ಈ ರೀತಿ ಇದ್ದಿದ್ದರಿಂದ ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಸೇಮ್ ಆ್ಯಸ್ ಇಟ್ ಈಸು ನಿಮಗೆ ಬಾಲ್ಕನಿ ಸಿಗುತ್ತೆ. ವಾಲ್ ಕ್ಲೈಂಟಿಂಗ್ ಎಲ್ಲ ನಿಮಗೆ ವೆಟ್ರಿಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ 2x4, ಮತ್ತು ಬಾರ್ಡರ್ಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇದು ಒನ್ ಮೋರ್ ಮಾಸ್ಟರ್ ಬೆಡ್ರೂಮ್ನ ಮಾಹಿತಿ ಆಗಿತ್ತು. ಮತ್ತು ಕೆಳಗಡೆ ಮತ್ತು ಇದು 2 ಕೂಡ ಸೇಮ್ ಇರುತ್ತೆ, ಯಾವುದೇ ರೀತಿಯ ಸಂಶಯ ಇಲ್ಲ. ಓಕೆ, ಇನ್ನು ಒನ್ ಮೋರ್ ರೂಮು, ಇದು ಥರ್ಡ್ ಫ್ಲೋರಲ್ಲಿರುವಂಥ ಒನ್ ಮೋರ್ ರೂಮು. ಇದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಕೋಬೋದು. ಯಾಕಂದರೆ ನೀವು ಬೇಕಂದರೆ ಫ್ಯೂಚರಲ್ಲಿ ನೋಡಿ, ನನ್ನ ವಾಯ್ಸ್ ನನಗೆ ತುಂಬ ಎಕೋ ಬರ್ತಿದೆ, ಫಿಲ್ಮ್ ಥಿಯೇಟ್ರ್ ರೂಮ್ ಆದರೂ ಮಾಡ್ಕೋಬೋದು, ಅಥವಾ ನೀವು ಜಿಮ್ ಏರಿಯಾನಾದರೂ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಇಲ್ಲೆಲ್ಲ ವೈರಿಂಗ್ ಬಿಟ್ಟಿದ್ದಾರೆ, ಮತ್ತು ಅಲ್ಲಿ ಸ್ಕ್ರೀನ್ ಥರ ಯೂಸ್ ಮಾಡ್ಕೋಬೋದು. ಬೇಕಂದರೆ ನೀವು ಇದನ್ನು ವೆಂಟಿಲೇಷನ್ಗೆ ವಿಂಡೋನ ಓಪನ್ ಮಾಡ್ಕೋಬೋದು, ಆ ರೀತಿ ಇದೆ. ತುಂಬ ದೊಡ್ಡದಾಗಿದೆ. ಇಫ್ ಇನ್ ಕೇಸ್ ಮನೆಯಲ್ಲಿ ಯಾವುದೋ ಫಂಕ್ಷನ್ ನಡೀತಿದೆ ಅಂತಂದರೆ ಊಟದ ಹಾಲಾದರೂ ಮಾಡ್ಕೋಬೋದು, ಚೆನ್ನಾಗಿದೆ. ಮತ್ತು ಇದು ಹೊರಗಡೆ ತುಂಬ ದೊಡ್ಡದಾಗಿ ಸ್ಪೇಸಿಯಸ್ ಆಗಿರುವಂಥ ಬಾಲ್ಕನಿ, ಸ್ಪೇಸಿಯಸ್ ಆಗಿದೆ. ಇದೆಲ್ಲ ಡೆವಲಪ್ಡ್ ಏರಿಯಾ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಮೇಲ್ಗಡೆ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ರೂಮ್. ಇದು ತುಂಬ ದೊಡ್ಡದಿದೆ. ಥರ್ಡ್ ಫ್ಲೋರಲ್ಲಿ ಇಷ್ಟು ಆಗಿತ್ತು. ಇವಾಗ ಥರ್ಡ್ ಫ್ಲೋರ್ ಟು ಟಾಪ್ ಫ್ಲೋರ್ಗೆ ಹೋಗಬೇಕಾದ್ರೆ ಯಾವ ರೀತಿ ಇದೆ ನೋಡಿ, ಸ್ಕೈಲೈಟ್ ಹೆಂಗೆ ಕಾಣಿಸ್ತಿದೆ,
ಬನ್ನಿ ಮೇಲೆ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ. ಓಕೆ, ಎಂಟ್ರಿ ಹತ್ತಿದಂಗೆ ಇಲ್ಲೂ ಕೂಡ ನಿಮಗೆ ಗಾಳಿ ಬೆಳಕಿಗೆ ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. ಹಾಗೂ ಇಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಇಟ್ಕೊಳ್ಳೋದಕ್ಕೂ ಕೂಡ ಎಲೆಕ್ಟ್ರಿಕಲ್ ಪಾಯಿಂಟ್ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಜಾಗನೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಸ್ಕೈಲೈಟ್ ಕೀಲ್ ಬಿಟ್ಟಿರುವಂಥದ್ದು ಡೈರೆಕ್ಟು ದೇವ್ರ ಮನೆ ಒಳಗಡೆ ಬೀಳುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದಾಗಿರುತ್ತೆ, ಅದ್ರ ಮೇಲ್ಗಡೆ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ಟೆರೆಸ್ಗೆ ಎಂಟ್ರಿ ಆಗಬೇಕಾದ್ರೆ MS ಡೋರ್ ಕೊಟ್ಟಿದ್ದಾರೆ. ಓಪನ್ ಮಾಡೋಣ. ಡೋರ್ ಓಪನ್ ಮಾಡಿ ಟೆರೆಸ್ಗೆ ಬಂದ ತಕ್ಷಣ ನಿಮಗೆ ಇಷ್ಟು ದೊಡ್ಡದಾಗಿ ಟೆರೆಸ್ ಕಾಣಿಸುತ್ತೆ, ತುಂಬ ದೊಡ್ಡದಿದೆ. ಬಟ್ಟೆನ ಮ್ಯಾನ್ಯುಯಲಿ ವಾಶ್ ಮಾಡಿ ನೀವಲ್ಲಿ ಹಾರಾಕೊಳ್ಳೋದಕ್ಕೆ ಜಾಗ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು, ಆ ರೀತಿ ಜಾಗ ಇದೆ, ಏನು ತೊಂದರೆ ಇಲ್ಲ. ಪಾಯಿಂಟ್ ಬಿಟ್ಟಿದ್ದಾರೆ. ಮತ್ತು 1500 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ಗಳನ್ನ ಮೇಲ್ಗಡೆ ಪ್ಲೇಸ್ ಮಾಡಿದ್ದಾರೆ. ಟೋಟಲಿ ನಿಮಗೆ 3000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಆಯಿತು. ಸೊ ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು. ಸ್ನೇಹಿತರೆ, ಈ ಬಿಲ್ಡಿಂಗಲ್ಲಿ ಏನೇನು ಪೆಂಡಿಂಗ್ ವರ್ಕ್ಸ್ ಇದೆ ಅಂತಂದರೆ, ನಿಮಗೆ ಪೇಂಟ್ ಟಚಪ್ ಪೇಂಟ್ ವರ್ಕ್ ಪೆಂಡಿಂಗ್ ಇದೆ, ಹಾಗೆ ಪಾಲಿಶ್ ಟಚಪ್ ವರ್ಕ್ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ಮಾಡಿಕೊಡ್ತಾರೆ, ಅದು ಕೂಡ ಪೆಂಡಿಂಗ್ ಇದೆ. ಸೊ ಇದು ಲೊಕೇಟ್ ಆಗಿರುವಂಥದ್ದು ಅಂಜನಾಪುರ 2nd ಬ್ಲಾಕಲ್ಲಿ ಇದು ಲೊಕೇಟ್ ಆಗಿರುತ್ತೆ. ಹಾಗೂ ಇದು ಎಕ್ಸಾಕ್ಟಾಗಿ ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ ಕರೆಕ್ಟಾಗಿ 3 ಕಿಲೋಮೀಟರ್ ಇದೆ. ಜಸ್ಟು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥದ್ದು. ಅಲ್ಲೇನು ಕಾಣಿಸ್ತಾ ಇದೆ ಬಿಲ್ಡಿಂಗು, ಅದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗ ಇರುವಂಥ ಬಿಲ್ಡಿಂಗ್ ಆಗಿರುತ್ತೆ. ಮತ್ತು 8 ಮಿನಿಟು ಡ್ರೈವನ್ ಆಗಿರುತ್ತೆ ಇಲ್ಲಿಂದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ, ಅಷ್ಟೇ. ಓಕೆನಾ. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂಥದ್ದು. ಸೊ ಇದಿಷ್ಟು ಈ ಮನೆಯ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇದು ತುಂಬ ದೊಡ್ಡದಾಗಿದ್ದು, ಸೈಟ್ ತುಂಬಾ ದೊಡ್ಡದಿದೆ, ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತು ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 3,25,00,000 ಆಗಿರುತ್ತೆ. ಸೊ ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಯಾರಿಗೆ ಈ ಒಂದು ಒಳ್ಳೆ ಜಾಗದಲ್ಲಿ ಈ ಒಂದು ಬಜೆಟಲ್ಲಿ ಹಾಗೂ ಈ ರೀತಿ ಮನೆನ ನೋಡ್ತಾ ಇರ್ತೀರ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಸರ್ಕಲಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಾಗಿರ್ಬೋದು, ಅಥವಾ ಕೊಲೀಗ್ ಸರ್ಕಲಲ್ಲಾಗಿರ್ಬೋದು, ಈ ರೀತಿ ಒಂದೊಳ್ಳೆ ಪರಿಸರ ವಾತಾವರಣದಲ್ಲಿ ಈ ಒಂದು ಬಜೆಟಲ್ಲಿ ಮನೆನ ನೋಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.